ಭಾರತದ ವೈಷ್ಣೋದೇವಿ ಎಂದೇ ಪ್ರಖ್ಯಾತಿ ಪಡೆದಿರುವ ಹಾಸನಾಂಬಾ ದೇವಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಇವತ್ತಿಗೆ ಹಾಸನಾಂಬಾ ದೇವಿಯ ದೇವಸ್ಥಾನ ಸಾರ್ವಜನಿಕರಿಗೆ ನಿನ್ನೆ ಮುಗಿದಿದೆ. ಸಾರ್ವಜನಿಕ ದರ್ಶನ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಇಂದು ಹಾಸನಾಂಬಾ ಗರ್ಭಗುಡಿ ಬಂದ್ ಆಗಲಿದೆ. ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಹಾಸನಾಂಬೆಯನ್ನ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ, ಸತತ 13 ದಿನಗಳಿಂದ ನಾನ್ ಸ್ಟಾಪ್ ದರ್ಶನ. ಇಂದು ಹಾಸನಾಂಬ ದೇಗುಲದ ಗರ್ಭಗುಡಿ ಬಂದಾಗಲಿದೆ. ಇಂದು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ. 26 ಲಕ್ಷ ಜನರ ಭೇಟಿ, 22 ಕೋಟಿ ಸಂಗ್ರಹ. ಹಾಸನದ ಅಧಿದೇವತೆ ಹಾಸನಾಂಬೆ ದೇಗುಲದ ಗರ್ಭಗುಡಿ ಮುಚ್ಚಲು ಕ್ಷಣಗಣನೆ ಶುರುವಾಗಿದೆ. 13ನೇ ದಿನವಾದ ನಿನ್ನೆ ಸಾವಿರಾರು ಜನರು ಮಳೆ ನಡುವೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಶಕ್ತಿ ದೇವತೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ ಸ್ಟಾರ್ಸ್ ಗಣ್ಯರು. ನಿನ್ನೆ ಸ್ಯಾಂಡಲ್ವುಡ್ ಮಂದಿ ರಾಜಕಾರಣಿಗಳು ಸೇರಿ ಗಣ್ಯರ ದಂಡೆ ಹರಿದು ಬಂದಿತ್ತು. ನಟ ಧ್ರುವ ಸರ್ಜಾ, ನಟಿ ಮಿಲನಾ ನಾಗರಾಜ್, ಸಚಿವ ರಾಮಲಿಂಗಾರೆಡ್ಡಿ, ಅವಧೂತ ಅರ್ಜುನ ಗುರುಜಿ ಸೇರಿದಂತೆ ಪ್ರಮುಖರು ದೇವಿಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತಾಯಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಕಾಸಿನ ಜಾತ್ರೆ. ಈ ಬಾರಿ ಬರೋಬ್ಬರಿ 26 ಲಕ್ಷ ಜನ ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಟಿಕೆಟ್ ಮಾರಾಟದಿಂದಲೇ 22 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17,46,000 ಜನ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ರು. ಕಳೆದ ವರ್ಷ ಕೇವಲ 9,68,000 ರೂಪಾಯಿ ಸಂಗ್ರಹವಾಗಿತ್ತು. ಒಟ್ಟು 13 ದಿನ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿತ್ತು. ನಿನ್ನೆ ಸಂಜೆ 7ರಿಂದಲೇ ಸಾರ್ವಜನಿಕ ದರ್ಶನ ಬಂದಾಗಿದೆ. ಗರ್ಭಗುಡಿ ಮುಚ್ಚಿ ನಿನ್ನೆ ಸಂಜೆ 7ರಿಂದ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಪೂಜೆ ಮಾಡಲಾಗಿತ್ತು. ಮತ್ತೆ ಮಧ್ಯರಾತ್ರಿ 12ಕ್ಕೆ ದೇಗುಲ ಓಪನ್ ಮಾಡಲಾಯಿತು. ಅಲ್ಲಿನ ಸ್ಥಳೀಯರು ಮಾತ್ರ ದರ್ಶನವನ್ನ ಪಡೆದಿದ್ದಾರೆ. ಸಿದ್ದೇಶ್ವರ ಕೊಂಡ ಹಾಯುವ ಕಾರ್ಯಕ್ರಮ ಕೂಡ ನೆರವೇರಿತು. ದೀಪ ಹಚ್ಚಿ ಗರ್ಭಗುಡಿ ಬಂದ್ ಮಾಡಲಾಗುತ್ತೆ. ಇಂದು ಮಧ್ಯಾಹ್ನ 2ಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ದೇಗುಲ ಬಂದಾಗಲಿದೆ. ಮುಂದಿನ ವರ್ಷದವರೆಗೂ ಕೂಡ ಹಚ್ಚಿದ ದೀಪ, ಅಲಂಕಾರದ ಹೂವು ಕೂಡ ಇಡ್ತಾರೆ. ಆದ್ರೆ ದೀಪ ಮಾತ್ರ ನಂದುವುದಿಲ್ಲ, ಹೂವು ಬಾಡುವುದಿಲ್ಲ. 25ರಿಂದ 26 ಲಕ್ಷ ಜನ ದರ್ಶನ ಆದಂಗ ಆಗುತ್ತೆ ಈ ಬಾರಿ. ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ಬಾರಿ 25-26 ಲಕ್ಷ ಆಗಬಹುದು. ಆದಾಯ ನೋಡಿದ್ರು ಕೂಡ ಹೋದ ವರ್ಷ 9,68 ಲಕ್ಷ ಆಗಿತ್ತು. ಈ ವರ್ಷ ಬಹುಶಃ 22 ಕೋಟಿ ದಾಟುತ್ತೆ. ಆದಾಯ ಡಬಲ್ಗಿಂತೂ ಹೆಚ್ಚಾಗಿದೆ. ಅಂದ್ರೆ ಇದು ಟಿಕೆಟ್ ಸೇಲ್ಸ್ ಇಂದ. ಇನ್ನು ಉಳಿದಾಗೆ ಉಂಡಿ ಇನ್ನು ಇದೆಲ್ಲ ಮುಗಿದ ನಂತರ ಆಮೇಲೆ ಎಣಿಕೆ ಮಾಡುವಂತದ್ದು ಆಗ್ತದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇಂದು ಮಧ್ಯಾಹ್ನ 12ಕ್ಕೆ ಹಾಸನಾಂಬೆ ದೇಗುಲ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಮುಚ್ಚಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ವೈಷ್ಣೋದೇವಿ ಎಂದೇ ಪ್ರಖ್ಯಾತಿ ಪಡೆದಿರುವ ಹಾಸನಾಂಬಾ ದೇವಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಇವತ್ತಿಗೆ ಹಾಸನಾಂಬಾ ದೇವಿಯ ದೇವಸ್ಥಾನ ಸಾರ್ವಜನಿಕರಿಗೆ ನಿನ್ನೆ ಮುಗಿದಿದೆ. ಸಾರ್ವಜನಿಕ ದರ್ಶನ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಇಂದು ಹಾಸನಾಂಬಾ ಗರ್ಭಗುಡಿ ಬಂದ್ ಆಗಲಿದೆ. ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಹಾಸನಾಂಬೆಯನ್ನ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ, ಸತತ 13 ದಿನಗಳಿಂದ ನಾನ್ ಸ್ಟಾಪ್ ದರ್ಶನ. ಇಂದು ಹಾಸನಾಂಬ ದೇಗುಲದ ಗರ್ಭಗುಡಿ ಬಂದಾಗಲಿದೆ. ಇಂದು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ. 26 ಲಕ್ಷ ಜನರ ಭೇಟಿ, 22 ಕೋಟಿ ಸಂಗ್ರಹ. ಹಾಸನದ ಅಧಿದೇವತೆ ಹಾಸನಾಂಬೆ ದೇಗುಲದ ಗರ್ಭಗುಡಿ ಮುಚ್ಚಲು ಕ್ಷಣಗಣನೆ ಶುರುವಾಗಿದೆ. 13ನೇ ದಿನವಾದ ನಿನ್ನೆ ಸಾವಿರಾರು ಜನರು ಮಳೆ ನಡುವೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಶಕ್ತಿ ದೇವತೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ ಸ್ಟಾರ್ಸ್ ಗಣ್ಯರು.
ನಿನ್ನೆ ಸ್ಯಾಂಡಲ್ವುಡ್ ಮಂದಿ ರಾಜಕಾರಣಿಗಳು ಸೇರಿ ಗಣ್ಯರ ದಂಡೆ ಹರಿದು ಬಂದಿತ್ತು. ನಟ ಧ್ರುವ ಸರ್ಜಾ, ನಟಿ ಮಿಲನಾ ನಾಗರಾಜ್, ಸಚಿವ ರಾಮಲಿಂಗಾರೆಡ್ಡಿ, ಅವಧೂತ ಅರ್ಜುನ ಗುರೂಜಿ ಸೇರಿದಂತೆ ಪ್ರಮುಖರು ದೇವಿಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತಾಯಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಕಾಸಿನ ಜಾತ್ರೆ ಈ ಬಾರಿ ಬರೋಬ್ಬರಿ 26 ಲಕ್ಷ ಜನ ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಟಿಕೆಟ್ ಮಾರಾಟದಿಂದಲೇ 22 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17,46,000 ಜನ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ರು. ಕಳೆದ ವರ್ಷ ಕೇವಲ 9,68,000 ರೂಪಾಯಿ ಸಂಗ್ರಹವಾಗಿತ್ತು. ಒಟ್ಟು 13 ದಿನ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿತ್ತು. ನಿನ್ನೆ ಸಂಜೆ 7ರಿಂದಲೇ ಸಾರ್ವಜನಿಕ ದರ್ಶನ ಬಂದಾಗಿದೆ. ಗರ್ಭಗುಡಿ ಮುಚ್ಚಿ ನಿನ್ನೆ ಸಂಜೆ 7ರಿಂದ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಪೂಜೆ ಮಾಡಲಾಗಿತ್ತು. ಮತ್ತೆ ಮಧ್ಯರಾತ್ರಿ 12ಕ್ಕೆ ದೇಗುಲ ಓಪನ್ ಮಾಡಲಾಯಿತು. ಅಲ್ಲಿನ ಸ್ಥಳೀಯರು ಮಾತ್ರ ದರ್ಶನವನ್ನ ಪಡೆದಿದ್ದಾರೆ. ಸಿದ್ದೇಶ್ವರ ಕೊಂಡ ಹಾಯುವ ಕಾರ್ಯಕ್ರಮ ಕೂಡ ನೆರವೇರಿತು. ದೀಪ ಹಚ್ಚಿ ಗರ್ಭಗುಡಿ ಬಂದ್ ಮಾಡಲಾಗುತ್ತೆ. ಇಂದು ಮಧ್ಯಾಹ್ನ 2ಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ದೇಗುಲ ಬಂದಾಗಲಿದೆ. ಮುಂದಿನ ವರ್ಷದವರೆಗೂ ಕೂಡ ಹಚ್ಚಿದ ದೀಪ, ಅಲಂಕಾರದ ಹೂವು ಕೂಡ ಇಡ್ತಾರೆ. ಆದ್ರೆ ದೀಪ ಮಾತ್ರ ನಂದುವುದಿಲ್ಲ, ಹೂವು ಬಾಡುವುದಿಲ್ಲ. 25ರಿಂದ 26 ಲಕ್ಷ ಜನ ದರ್ಶನ ಆದಂಗ ಆಗುತ್ತೆ ಈ ಬಾರಿ. ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ಬಾರಿ 25-26 ಲಕ್ಷ ಆಗಬಹುದು. ಆದಾಯ ನೋಡಿದ್ರು ಕೂಡ ಹೋದ ವರ್ಷ 9,68 ಲಕ್ಷ ಆಗಿತ್ತು. ಈ ವರ್ಷ ಬಹುಶಃ 22 ಕೋಟಿ ದಾಟುತ್ತೆ. ಆದಾಯ ಡಬಲ್ಗಿಂತೂ ಹೆಚ್ಚಾಗಿದೆ. ಅಂದ್ರೆ ಇದು ಟಿಕೆಟ್ ಸೇಲ್ಸ್ ಇಂದ. ಇನ್ನು ಉಳಿದಾಗೆ ಉಂಡಿ ಇನ್ನು ಇದೆಲ್ಲ ಮುಗಿದ ನಂತರ ಆಮೇಲೆ ಎಣಿಕೆ ಮಾಡುವಂತದ್ದು ಆಗ್ತದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇಂದು ಮಧ್ಯಾಹ್ನ 12ಕ್ಕೆ ಹಾಸನಾಂಬೆ ದೇಗುಲ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಮುಚ್ಚಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತದ ವೈಷ್ಣೋದೇವಿ ಎಂದೇ ಪ್ರಖ್ಯಾತಿ ಪಡೆದಿರುವ ಹಾಸನಾಂಬಾ ದೇವಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಇವತ್ತಿಗೆ ಹಾಸನಾಂಬಾ ದೇವಿಯ ದೇವಸ್ಥಾನ ಸಾರ್ವಜನಿಕರಿಗೆ ನಿನ್ನೆ ಮುಗಿದಿದೆ ಸಾರ್ವಜನಿಕ ದರ್ಶನ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಇಂದು ಹಾಸನಾಂಬಾ ಗರ್ಭಗುಡಿ ಬಂದ್ ಆಗಲಿದೆ. ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಹಾಸನಾಂಬೆಯನ್ನ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ, ಸತತ 13 ದಿನಗಳಿಂದ ನಾನ್ ಸ್ಟಾಪ್ ದರ್ಶನ. ಇಂದು ಹಾಸನಾಂಬ ದೇಗುಲದ ಗರ್ಭಗುಡಿ ಬಂದಾಗಲಿದೆ. ಇಂದು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ. 26 ಲಕ್ಷ ಜನರ ಭೇಟಿ, 22 ಕೋಟಿ ಸಂಗ್ರಹ. ಹಾಸನದ ಅಧಿದೇವತೆ ಹಾಸನಾಂಬೆ ದೇಗುಲದ ಗರ್ಭಗುಡಿ ಮುಚ್ಚಲು ಕ್ಷಣಗಣನೆ ಶುರುವಾಗಿದೆ. 13ನೇ ದಿನವಾದ ನಿನ್ನೆ ಸಾವಿರಾರು ಜನರು ಮಳೆ ನಡುವೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಶಕ್ತಿ ದೇವತೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ ಸ್ಟಾರ್ಸ್ ಗಣ್ಯರು. ನಿನ್ನೆ ಸ್ಯಾಂಡಲ್ವುಡ್ ಮಂದಿ ರಾಜಕಾರಣಿಗಳು ಸೇರಿ ಗಣ್ಯರ ದಂಡೆ ಹರಿದು ಬಂದಿತ್ತು. ನಟ ಧ್ರುವ ಸರ್ಜಾ, ನಟಿ ಮಿಲನಾ ನಾಗರಾಜ್, ಸಚಿವ ರಾಮಲಿಂಗಾರೆಡ್ಡಿ, ಅವಧೂತ ಅರ್ಜುನ ಗುರೂಜಿ ಸೇರಿದಂತೆ ಪ್ರಮುಖರು ದೇವಿಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತಾಯಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಕಾಸಿನ ಜಾತ್ರೆ ಈ ಬಾರಿ ಬರೋಬ್ಬರಿ 26 ಲಕ್ಷ ಜನ ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಟಿಕೆಟ್ ಮಾರಾಟದಿಂದಲೇ 22 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17,46,000 ಜನ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ರು. ಕಳೆದ ವರ್ಷ ಕೇವಲ 9,68,000 ರೂಪಾಯಿ ಸಂಗ್ರಹವಾಗಿತ್ತು. ಒಟ್ಟು 13 ದಿನ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿತ್ತು. ನಿನ್ನೆ ಸಂಜೆ 7ರಿಂದಲೇ ಸಾರ್ವಜನಿಕ ದರ್ಶನ ಬಂದಾಗಿದೆ. ಗರ್ಭಗುಡಿ ಮುಚ್ಚಿ ನಿನ್ನೆ ಸಂಜೆ 7ರಿಂದ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಪೂಜೆ ಮಾಡಲಾಗಿತ್ತು. ಮತ್ತೆ ಮಧ್ಯರಾತ್ರಿ 12ಕ್ಕೆ ದೇಗುಲ ಓಪನ್ ಮಾಡಲಾಯಿತು. ಅಲ್ಲಿನ ಸ್ಥಳೀಯರು ಮಾತ್ರ ದರ್ಶನವನ್ನ ಪಡೆದಿದ್ದಾರೆ. ಸಿದ್ದೇಶ್ವರ ಕೊಂಡ ಹಾಯುವ ಕಾರ್ಯಕ್ರಮ ಕೂಡ ನೆರವೇರಿತು. ದೀಪ ಹಚ್ಚಿ ಗರ್ಭಗುಡಿ ಬಂದ್ ಮಾಡಲಾಗುತ್ತೆ. ಇಂದು ಮಧ್ಯಾಹ್ನ 2ಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ದೇಗುಲ ಬಂದಾಗಲಿದೆ. ಮುಂದಿನ ವರ್ಷದವರೆಗೂ ಕೂಡ ಹಚ್ಚಿದ ದೀಪ, ಅಲಂಕಾರದ ಹೂವು ಕೂಡ ಇಡ್ತಾರೆ. ಆದ್ರೆ ದೀಪ ಮಾತ್ರ ನಂದುವುದಿಲ್ಲ, ಹೂವು ಬಾಡುವುದಿಲ್ಲ.
25ರಿಂದ 26 ಲಕ್ಷ ಜನ ದರ್ಶನ ಆದಂಗ ಆಗುತ್ತೆ ಈ ಬಾರಿ. ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ಬಾರಿ 25-26 ಲಕ್ಷ ಆಗಬಹುದು. ಆದಾಯ ನೋಡಿದ್ರು ಕೂಡ ಹೋದ ವರ್ಷ 9,68 ಲಕ್ಷ ಆಗಿತ್ತು. ಈ ವರ್ಷ ಬಹುಶಃ 22 ಕೋಟಿ ದಾಟುತ್ತೆ. ಆದಾಯ ಡಬಲ್ಗಿಂತೂ ಹೆಚ್ಚಾಗಿದೆ. ಅಂದ್ರೆ ಇದು ಟಿಕೆಟ್ ಸೇಲ್ಸ್ ಇಂದ. ಇನ್ನು ಉಳಿದಾಗೆ ಉಂಡಿ ಇನ್ನು ಇದೆಲ್ಲ ಮುಗಿದ ನಂತರ ಆಮೇಲೆ ಎಣಿಕೆ ಮಾಡುವಂತದ್ದು ಆಗ್ತದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇಂದು ಮಧ್ಯಾಹ್ನ 12ಕ್ಕೆ ಹಾಸನಾಂಬೆ ದೇಗುಲ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಮುಚ್ಚಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.